ಜ್ವರ ಅಂತ ಆಸ್ಪತ್ರೆಗೆ ಹೋದವಳ ದುರಂತ ಅಂತ್ಯ. ಮರಳಿ ಬಾರದೂರಿಗೆ ನಿನ್ನ ಪಯಣ. ಯಮನ ಏಜೆಂಟ್ ಆದ ಮಹಾರಾಜ ಅಗ್ರಸೇನ ಆಸ್ಪತ್ರೆ. ಸಾವು ಒಪ್ಪದ ಸಂಗತಿ ಇದೇನಾ? ನೋಡಿದ್ರಲ್ಲ ಈ ಫೋಟೋದಲ್ಲಿರೋ ಮಹಿಳೆಯನ್ನ. ಈಕೆ ಹೆಸರು ಅಭಿರಾಮಿ. ವಯಸ್ಸು ಕೇವಲ 29 ವರ್ಷ ಅಷ್ಟೇ. ಆದರೆ ಈಕೆ ಈಗ ಬದುಕುಳಿದಿಲ್ಲ. ಬೆಂಗಳೂರಿನ ಬನಶಂಕರಿ ನಿವಾಸಿಯಾದ ಅಭಿರಾಮಿ ಜ್ವರ ಅಂತ ಮಹಾರಾಜ ಅಗ್ರಸೇನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ವೈದ್ಯರು ಚಿಕಿತ್ಸೆ ಬಳಿಕ ಎಲ್ಲವೂ ಸರಿ ಇದೆ, ನಾಳೆ ಡಿಸ್ಚಾರ್ಜ್ ಆಗುತ್ತೆ ಅಂತ ಹೇಳಿದ್ರು. ಆದರೆ ರಾತ್ರೋರಾತ್ರಿಯಲ್ಲಿ ನಡೆದಿದ್ದೇ ಬೇರೆ ಕತೆ. ರಾತ್ರೋರಾತ್ರಿ ಅಭಿರಾಮಿ ಗಂಡನಿಗೆ ಕುಟುಂಬಸ್ಥರು ಕರೆ ಮಾಡಿದ್ದಾರೆ. ಗಂಡ ಸುರೇಶ್ ಆಸ್ಪತ್ರೆಗೆ ಬಂದಿದ್ದಾನೆ. ಹೆಂಡತಿಯ ಆರೋಗ್ಯ ವಿಚಾರಿಸಿದ್ದಾನೆ. ಆಗ ಆಕೆ ಒಂದಿಷ್ಟು ಆಯಾಸಗೊಂಡಿದ್ದಾಳೆ ಅಂತ ಅಲ್ಲಿದ್ದ ನರ್ಸ್ಗೆ ಹೇಳಿದ್ದಾನೆ. ನರ್ಸ್ಗಳು ಬಂದು ಡಾಕ್ಟರ್ ಬರುತ್ತಾರೆ ಅಂತ ಹೇಳಿದ್ರು. ಸುಮಾರು ಹೊತ್ತಿನ ನಂತರ ವೈದ್ಯ ಸಮರ್ಥ್ 3 ಇಂಜೆಕ್ಷನ್ ಕೊಟ್ಟಿರುವುದನ್ನ ಸುರೇಶ್ ಖುದ್ದು ನೋಡಿದ್ದಾರೆ. ಇಂಜೆಕ್ಷನ್ ಕೊಟ್ಟ ಕೆಲವೇ ನಿಮಿಷಗಳಲ್ಲಿ ಅಭಿರಾಮಿ ಸಾವನ್ನಪ್ಪಿದ್ದಾಳೆ ಎಂದು ಪತಿ ಸುರೇಶ್ ಆರೋಪ ಮಾಡಿದ್ದಾರೆ. ಸಿಸ್ಟರ್ ಹತ್ರ ನಾನೇ ಹೋಗಿ ಹೇಳಿದೆ. ಫಸ್ಟು ಸಿಸ್ಟರ್ ಹತ್ರ ಕೇಳಿದಾಗ ಇಲ್ಲಿ ಪೈನ್ ಜಾಸ್ತಿ ಇರಬೇಕು, ಅದಕ್ಕೆ ನಿದ್ದೆ ಬರ್ತಾ ಇಲ್ಲ ಅಂತ ನಾನು ಹೇಳಿದೆ. ಆಮೇಲೆ ಸರಿ ಅಂದ್ಬಿಟ್ಟು ಅವ್ರು ಅಲ್ಲಿಂದ ಬಂದ್ಬಿಟ್ಟು ಒಂದು ಕೈಗೆ ಇಂಜೆಕ್ಷನ್ ಕೊಟ್ಟರು. ಕೈಗೆ ಇಂಜೆಕ್ಷನ್ ಕೊಟ್ಬಿಟ್ಟು ಆಮೇಲೆ NS ಬಾಟ್ಲಲ್ಲಿ ಒಂದು ಇಂಜೆಕ್ಷನ್ ಹಾಕ್ಬಿಟ್ಟು ಕೊಟ್ಟರು. ಸರ್ ಬೆಳಗ್ಗೆ ನಾನೇ ಇದ್ದೀನಿ ಸರ್, ನಾನು ಅಲ್ಲೇ ಈಚೆಗಡೆನೇ ಕೂತಿದ್ದೀನಿ ಸರ್, ಬಾಗಿಲ ಹತ್ರನೇ ನಿಂತಿದ್ದೀನಿ ಸರ್, ಬಾಗಿಲು ಮುಂದೆನೇ ನಿಂತಿದ್ದೀನಿ. ಡಾಕ್ಟ್ರು ಏನಿಲ್ಲ, ಸಿಂಪಲಾಗಿ ಹೊರಟೋಯ್ತು ಜೀವ ಅಂದ್ಬಿಟ್ಟು ಸೀದಾ ಹೋಗಿ ಒಳಗಡೆ ಕೂತ್ಕೊಂಡ್ರು ಸರ್. ಮಿಸ್ ಆಗೋಯ್ತು ಅಂತ 2 ಇಂಜೆಕ್ಷನ್ ಮಾತ್ರ ಕೊಟ್ಟಿದ್ದು ಅಂತಾರೆ. ನಾನು ನನ್ನ ಕಣ್ಣು ಮುಂದೆ 4 ಇಂಜೆಕ್ಷನ್ ಕೊಟ್ಟಿದ್ದು ಅಂತ ನಾನು ಪೊಲೀಸರ ಮುಂದೆ ನಾನು ಫುಲ್ ರೈಸ್ ಆಗಿ ನಾನು ಮಾತಾಡಿದಾಗ ಮಿಸ್ ಆಗೋಯ್ತು ಅಂತಾರೆ. ಜಸ್ಟ್ ಮಿಸ್ ಆಯಿತು ಅಂತ, ಸ್ಪೆಲ್ಲಿಂಗ್ ಮಿಸ್ ಆಗೋಯ್ತು ಅಂತಾರೆ. ವೈದ್ಯರ ನಿರ್ಲಕ್ಷ್ಯದಿಂದ ಸಾವು ಆರೋಪ. ಆಸ್ಪತ್ರೆ ಬಳಿ ಮೃತ ಕುಟುಂಬಸ್ಥರ ಹೈಡ್ರಾಮಾ. ನರ್ಸ್ಗಳು ವಿಡಿಯೋ ಮಾಡ್ಕೊಂಡಿದ್ದಾರೆ. ಅವ್ರು ತೀರೋಗ್ಬೇಕಾದ್ರೆ ಒದ್ದಾಡ್ಬೇಕಾದ್ರೆ ಒಂದು ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋನ ಅರ್ಧಕ್ಕೆ ಕಟ್ ಮಾಡ್ಕೊಟ್ಟಿದ್ದಾರೆ. ನೋಡಿದ್ರೆ ಈಗ ಡಿಲೇಟ್ ಆಯ್ತು ಅಂತ ಹೇಳ್ತಿದ್ದಾರೆ. ಹೆಂಗ್ ಡಿಲೇಟ್ ಆಗ್ಬಿಡುತ್ತೆ ವಿಡಿಯೋ? ಅದು ಇಲ್ಲ, ಸಿಗ್ತಾ ಇಲ್ಲ. ಎರಡು ಕಾಲಿಗೆ ಒಂದು ಇಂಜೆಕ್ಷನ್ ಹಾಕಿದ್ದಾರೆ ಸರ್. ಮತ್ತೆ ನೋಡಿದ್ರೆ ಅದಿಲ್ವೇ ಇಲ್ಲ. ನಾವು ಸ್ಲಿಪ್ ನೋಡಿದೀವಿ, 2 ಕಾಲಲ್ಲಿ ಇಂಜೆಕ್ಷನ್ ಬಿದ್ದಿರೋ ಸ್ಲಿಪ್ ಬಿತ್ತು ಅವ್ರ ಹತ್ರ. ಇಲ್ಲ ಅಂತ ಹೇಳ್ತಾರೆ, ನಾವು ಕೊಟ್ಟೇ ಇಲ್ಲ ಇಂಜೆಕ್ಷನ್ ಅಂತ ಹೇಳ್ತಿದ್ದಾರೆ. ನಾವು ನೋಡಿದೀವಿ, ನಮ್ಮ ತಂಗಿ ನೋಡಿದ್ದಾರೆ. ಮತ್ತೆ ಏನೇನು ಇಂಜೆಕ್ಷನ್ ಹಾಕಿದ್ದಾರೆ ಅದನ್ನ ಕೇಳಿ ಅಂತ ಒಬ್ರು ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್. ಕೈಯಲ್ಲಿ ಜೆರಾಕ್ಸ್ ಇಟ್ಕೊಂಡಿದ್ದಾರೆ ಸರ್, ಕೊಡಿ ಅಂದ್ರೆ ಒಬ್ರು ಕೊಡ್ತಾ ಇಲ್ಲ. ಡಾಕ್ಟರ್ ಬಂದಿದ್ರೆ 5 ನಿಮಿಷ ಇರಿ, ನಮ್ಮಣ್ಣ ಬಂದು ಮಾತಾಡ್ತಾರೆ ಅಂತಂದ್ರೆ ಇಲ್ಲ ಅವ್ರು ತುಂಬಾ ಎಗ್ರಾಡ್ತಾ ಇದಾರೆ, ಅವ್ರು BP ರೈಸ್ ಆಗ್ಬಿಟ್ಟಿದೆ, ನಾನು ಅವ್ರ ಹತ್ರ ಮಾತಾಡಕ್ಕೆ ಹೇಳಿಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟು ಇಲ್ಲೇ ನಿಂತ್ಕೊಂಡು ಮಾತಾಡಿದ್ದಾರೆ ಸರ್, ಹೋಗ್ಬಿಟ್ಟಿದ್ದಾರೆ ಅವರು. ಇನ್ನು ಅಭಿರಾಮಿ ಸಾವಿಗೆ ಮಹಾರಾಜ ಅಗ್ರಸೇನ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಆಸ್ಪತ್ರೆ ಬಳಿ ಅಭಿರಾಮಿ ಕುಟುಂಬಸ್ಥರು ಹೈಡ್ರಾಮಾ ನಡೆಸಿದ್ದಾರೆ. ಆಸ್ಪತ್ರೆ ಬಳಿ ಬಂದು ಪ್ರತಿಭಟನೆ ಕೂಡ ನಡೆಸಿ ವೈದ್ಯರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಕುಟುಂಬಸ್ಥರು ಮತ್ತು ವೈದ್ಯರ ನಡುವೆ ವಾಗ್ವಾದ ಕೂಡ ನಡೆದಿದೆ. ಅಷ್ಟೇ ಅಲ್ಲ, ಮಹಾರಾಜ ಅಗ್ರಸೇನ ಆಸ್ಪತ್ರೆಯ ವಿರುದ್ಧ ದೂರು ಕೂಡ ನೀಡಲು ಸುರೇಶ್ ಠಾಣೆಗೆ ಹೋಗಿದ್ರು. ಆದರೆ ಬನಶಂಕರಿ ಪೊಲೀಸರು ದೂರು ಪಡೆಯದೆ ಸುರೇಶನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೂಡಲೇ ಸುರೇಶ್ ವಕೀಲರನ್ನು ಸಂಪರ್ಕಿಸಿದ ನಂತರ ದೂರು ದಾಖಲಿಸಿದ್ದಾರೆ. ನೊಂದವರ ಪರ ನಿಲ್ಬೇಕಾದ ಪೊಲೀಸರೇ ಆರೋಪಿಗಳ ಪರ ನಿಂತ್ರ. ಆಸ್ಪತ್ರೆಯ ಪ್ರಭಾವಿ ವ್ಯಕ್ತಿಗಳಿಗೆ ಮಣಿದ್ರ ಬನಶಂಕರಿ ಪೊಲೀಸರು ಅನ್ನೋ ಅನುಮಾನ ಕೂಡ ಕಾಡ್ತಿದೆ. ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅಲ್ಲಿ ಸ್ಟೇಷನಲ್ಲಿ ಏನಂತಾರೆ, ನಮಗೆ ಬರೋಕ್ಕೆ ಬರಲ್ಲ,
ನಾವು ಬೇರೆಯವ್ರ ಕಲ್ಲಿಂದ ಬರೆಸ್ತು, ಅದು ನಮಗೆ ಅಡ್ಜಸ್ಟ್ ಆಗಿಲ್ಲ ಸರಿ ಅಂತ ಲಾಯರ್ಗೆ ಫೋನ್ ಮಾಡಿ ಲಾಯರ್ ಕರೆಸಿ ನಾವು ಕಂಪ್ಲೇಂಟ್ ಬರ್ಸೋಕ್ಕೆ ಲೇಟ್ ಆಗೋಯ್ತು. ಲಾಯರ್ ಪಾಪ ಇದರಿಂದ ಬಂದರು, ಕೋರ್ಟಿಂದ ಬಂದರು, ಅವರು ಬಂದು ಕಂಪ್ಲೇಂಟ್ ಕೊಡೋದು ಲೇಟ್ ಆಗೋಯ್ತು. ಇಲ್ಲಿಂದ ಏನು ಪ್ರಚಾರ ಹೋಯ್ತೋ ಏನೋ ಗೊತ್ತಿಲ್ಲ ನಮಗೆ. ಇಲ್ಲಿಂದ ಸರ್ಕಲ್ ಅಂತಾರೆ, ಬಾಡಿ ಎಳ್ದು ಈಚೆಗಡೆ ಬಿಸಾಕ್ಬಿಟ್ಟು ಸರ್ಕಲ್ ಇನ್ಸ್ಪೆಕ್ಟ್ರು ಈ ನನ್ನ ಮಗನ ಈ ಸೂಳೆ ಮಗನ ಒಳಗಡೆ ಕುಂಡ್ರಿಸ್ರಿ ಅಂತಾರೆ. ಇನ್ನು ಅನುಮತಿ ಇಲ್ಲದೆ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆ ಸಾಗಿಸಲು ಮುಂದಾಗಿದ್ದಾರೆ. ಚಿಕಿತ್ಸೆ ನೀಡಿದ ಬಗ್ಗೆ ವೈದ್ಯರಲ್ಲಿ ಮಾಹಿತಿ ಕೇಳಿದ್ದಾಗ ನಾವು ಕುಟುಂಬಸ್ಥರನ್ನ ಸತಾಯಿಸಿಲ್ಲ, ಎಲ್ಲವನ್ನ ಕೊಟ್ಟಿದ್ದೇವೆ, ನೀವು ಅವರನ್ನೇ ಕೇಳಿ ಅಂತ ಉಡಾಪೆಯ ಉತ್ತರ ಕೊಟ್ಟಿದ್ದಾರೆ. ರಾತ್ರಿ ಡೆತ್ ಡಿಕ್ಲೇರ್ ಆದ್ಮೇಲೆ ಡೆತ್ ರಿಪೋರ್ಟ್ ಅಂತ ಕೊಡ್ತಾರೆ, ಅದ್ರಲ್ಲಿ ಬರೆದಿದ್ದಾರೆ, ಪ್ಲಸ್ ರಿಪೋರ್ಟ್ ಫೈಲ್ ಎಲ್ಲ ಕೊಟ್ಟಿದೀವಿ. ಅವರು ಸಂಬಂಧಿಕರ ಹಸ್ಬೆಂಡ್ಗೆ ಕೊಟ್ಟಿರೋದು ಡಾಕ್ಟರ್ ಮಾತಾಡಿದ್ದಾರೆ, ಅವ್ರ ಹತ್ರ ಕೇಳಿದೀವಿ. ಏನೇ ಹೇಳಿ ವೀಕ್ಷಕರೇ, ವೈದ್ಯೋ ನಾರಾಯಣ ಹರಿಹನ್ನೋ ಮಾತಿನಂತೆ ನಾವೆಲ್ಲ ವೈದ್ಯರನ್ನೇ ದೇವರೆಂದು ನಂಬಿ ಆಸ್ಪತ್ರೆಗೆ ಹೋಗ್ತೇವೆ. ಹಾಗೆ ನಂಬಿ ಹೋಗಿದ್ದ ಈ ಮಹಿಳೆಯ ಪಾಲಿಗೆ ಡಾಕ್ಟರ್ನೇ ಯಮನಾಗಿ ಕಾಡಿದ್ದು ಮಾತ್ರ ನಿಜಕ್ಕೂ ದುರಂತದ ವಿಷಯ. ಸದ್ಯ ಬನಶಂಕರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಈ ಬಗ್ಗೆ ತನಿಖೆ ನಡೆಸಿ ಮಹಿಳೆ ಕುಟುಂಬಕ್ಕೆ ನ್ಯಾಯ ಒದಗಿಸ್ತಾರಾ ಅಂತ ಕಾದ್ ನೋಡಬೇಕಿದೆ. ಶಿವಕುಮಾರ್, ಎಸ್ ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.